Namaste students, welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ. ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಟಿಲ್ ದ ಎಂಡ್ ವಾಚ್ ಮಾಡಿ. ಯಾಕೆ ಕೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಟ್ ಆಫ್ ರ್ಯಾಂಕ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂಡ್ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಡೀಟೇಲ್ಡ್ ಅನಾಲಿಸಿಸ್ ವಿಡಿಯೋನ ಫಸ್ಟ್ ವಿಡಿಯೋ ಇದಾಗಿರುತ್ತೆ ಸ್ಟೂಡೆಂಟ್ಸ್. ಒಂದು 3-4 ಪಾರ್ಟ್ಸ್ ಆಗಿ ನಾನು ಡಿವೈಡ್ ಮಾಡ್ತೇನೆ. ಇದರಲ್ಲಿ ಕೆಲವೊಂದಿಷ್ಟು ಕಾಲೇಜುಗಳನ್ನ ತಗೊಂಡು 2024 ಅಲ್ಲಿ ಎಷ್ಟು ಸೀಟ್ಸ್ ಗಳಿದ್ದಿತ್ತು, 2025 ಅಲ್ಲಿ ಎಷ್ಟು ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ ಅಥವಾ ಏನಾದರೂ ಚೇಂಜಸ್ ಗಳಾಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಇನ್ ಟರ್ಮ್ಸ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ ಅನ್ನೋದನ್ನ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ಗಳನ್ನ ತಗೊಳ್ತಾ ಇದ್ದೇನೆ. ಅಂಡ್ ಒನ್ ಮೋರ್ ಸ್ಟೂಡೆಂಟ್ಸ್, ನಾನು ಇಲ್ಲಿ ತಗೊಳ್ತಾ ಇರುವ ಕಾಲೇಜು ಆರ್ಡರ್ ಅಲ್ಲಿ ಇಲ್ಲ. ಈಗ ನಾನು ಸೆಕೆಂಡ್ ಕಾಲೇಜ್ ತಗೊಂಡಿದ್ದೇನೆ ಅಂದ್ರೆ ಮೀನಿಂಗ್ ದಟ್ ಡಸಂಟ್ ಮೀನ್ ದಟ್ ಇಟ್ ಇಸ್ ಇನ್ ಟಾಪ್ 2. ನಾನು ಸುಮ್ಮನೆ ಇದರಲ್ಲಿ ತಗೊಂಡಿದ್ದೇನೆ, ರ್ಯಾಂಡಮ್ ಆಗಿ ತಗೊಂಡಿದ್ದೇನೆ. ಬಟ್ ಆಲ್ಮೋಸ್ಟ್ ಇವಾಗ ನಾನು ಫಸ್ಟ್ ವಿಡಿಯೋದಲ್ಲಿ ಯಾವ ಕಾಲೇಜ್ಗಳನ್ನ ತಗೊಳ್ತಾ ಇದ್ದೇನೆ, ಆಲ್ಮೋಸ್ಟ್ ಇದು ಕರ್ನಾಟಕದ ಟಾಪ್ 35 ಕಾಲೇಜ್ ಒಳಗಡೆ ಇರುತ್ತೆ. ಆಯ್ತಾ, ಎಲ್ಲಾ ಕಾಲೇಜ್ಗಳು ಆಲ್ಮೋಸ್ಟ್ ಟಾಪ್ 35 ಕಾಲೇಜಸ್ ಆಫ್ ಕರ್ನಾಟಕ, ನಾಟ್ ಇನ್ ಬ್ಯಾಂಗ್ಳೂರು. ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇರೋದು. ಅದರಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ನಾನು ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ತಗೊಂಡ್ರೆ ಅದರದ್ದು ಸಬ್ ಬ್ರಾಂಚಸ್ ಆರ್ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಂಡ್ ಆರ್ವಿ ಯೂನಿವರ್ಸಿಟಿ ತಗೊಂಡಿದ್ದೇನೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಗೊಂಡ್ರೆ ಅಲ್ಲಿ BMSc ತಗೊಂಡಿದ್ದೇನೆ, BMS IT ತಗೊಂಡಿದ್ದೇನೆ, BMSc ಏಡೆಡ್ ಅನ್ಏಡೆಡ್ ತಗೊಂಡಿದ್ದೇನೆ. MS ರಾಮಯ್ಯ ಅಂತ ತಗೊಂಡಾಗ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಗೊಂಡಿದ್ದೇನೆ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ತಗೊಂಡಿದ್ದೇನೆ. ಲೈಕ್ ದಟ್. ಓಕೆ, ಇಟ್ ಡಸಂಟ್ ಮೀನ್ ದಟ್ ಇದು ಆರ್ಡರ್ ಅಲ್ಲಿ ಇದೆಯಂತ ಮೀನಿಂಗ್ ಅಲ್ಲ. ಬಟ್ ಇಲ್ಲಿ ತಗೊಂಡಿರುವಂತಹ ಎಲ್ಲಾ ಕಾಲೇಜುಗಳು ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜುಗಳು ಕರ್ನಾಟಕದ ಟಾಪ್ 35 ಅಲ್ಲಂತೂ ಬಂದೇ ಬರುತ್ತೆ. ಸರಿನಾ? ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ನಾನು ಫಸ್ಟ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ತಗೊಂಡಿದ್ದೇನೆ. ಇದು ಕರ್ನಾಟಕದಲ್ಲಿ ಟಾಪ್ 1 ಅಲ್ಲೇ ಇದೆ. ಸೊ RVCE ಬ್ಯಾಂಗ್ಳೂರಲ್ಲಿ ನೋಡಿ, ಓವರ್ ಆಲ್ ಆಗಿ 2024 ಅಲ್ಲಿ 1420 ಸೀಟ್ಸ್ ಗಳಿದ್ದಿತ್ತು. ಕರೆಕ್ಟ್ ಕೇಳ್ಕೊಳ್ಳಿ, ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇದು ಕಂಪ್ಲೀಟ್ಲಿ ಸೀಟ್ ಮ್ಯಾಟ್ರಿಕ್ಸ್ ಇಂದ ನಾನು ತಗೊಂಡಿರೋದು. ಇದು ಯಾವ್ದು ಔಟ್ ಸೈಡ್ ಇದಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ದಿಸ್ ವಿಡಿಯೋ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಸೊ 1420 ಸೀಟ್ಸ್ ಗಳಿದ್ದಿತ್ತು. ಅದರಲ್ಲಿ ನೋಡಿ, AS ಅಂತ ಹೇಳಿದ್ರೆ ಏರೋಸ್ಪೇಸ್ ಇಂಜಿನಿಯರಿಂಗ್, BT ಅಂದ್ರೆ ಬಯೋಟೆಕ್ನಾಲಜಿ, EEE ಅಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ISC ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, CH ಅಂದ್ರೆ ಕೆಮಿಕಲ್ ಇಂಜಿನಿಯರಿಂಗ್, CV ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್, ECE ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ME ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, CSC ವಿತ್ AIML ಅಂದ್ರೆ ಕಂಪ್ಯೂಟರ್ ಸೈನ್ಸ್ ವಿತ್ AIML, CSC ಅಂದ್ರೆ ಕೋರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ETE ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, CYCS ಅಂದ್ರೆ ಸೈಬರ್ ಸೆಕ್ಯೂರಿಟಿ, CSDS ಅಂದ್ರೆ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್, IEM ಅಂದ್ರೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್. ಓಕೆ, ಸೊ ಇದಿಷ್ಟು ಬ್ರಾಂಚಸ್ಗಳು. ಇದೆಲ್ಲ ಹೇಳಿದ್ದೇನಲ್ಲ, ಟೋಟಲ್ ಆಗಿ RVCE ಅಲ್ಲಿ 1420 ಸೀಟ್ಸ್ ಗಳಿದ್ದಿತ್ತು. ಯಾವಾಗ? 2024 ಅಲ್ಲಿ. 2025 ಅಲ್ಲೂ ಕೂಡ 1420 ಸೀಟ್ಸ್ ಗಳೇ. ನೆನಪಿಟ್ಕೊಳ್ಳಿ, RVCE ಅಲ್ಲಿ ನಂಬರ್ ಆಫ್ ಸೀಟ್ಸ್ ಚೇಂಜಸ್ ಗಳಾಗಿಲ್ಲ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ RVCE ಅಲ್ಲಿ ಏನು ಚೇಂಜಸ್ ಆಗಿಲ್ವಾ? ಆಗಿದೆ. ಏನ್ ಮಾಡಿದ್ದಾರೆ ಕೇಳಿದ್ರೆ, RVCE ಅಲ್ಲಿ 2024 ಅಲ್ಲಿ ಇದ್ದಂತ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಸೀಟ್ ಅನ್ನ 135 ಸೀಟ್ಸ್ ಗಳಿದ್ದಿತ್ತು, ಅದನ್ನ ಕಂಪ್ಲೀಟ್ಲಿ ಮರ್ಜ್ ಮಾಡಿದ್ದಾರೆ. ಯಾವ್ದ್ರ ಜೊತೆ ಮರ್ಜ್ ಮಾಡಿದ್ದಾರೆ? ಒಂದು ಸ್ವಲ್ಪ ಸೀಟ್ ಅನ್ನ ಇಲ್ಲಿ ನೋಡಿ, 2024 ಅಲ್ಲಿ 285 ಇದ್ದಿತ್ತು ಕಂಪ್ಯೂಟರ್ ಸೈನ್ಸ್ ಸೀಟ್ಸ್, ಕೋರ್ ಕಂಪ್ಯೂಟರ್ಸ್. ಈ ವರ್ಷ 360 ಆಗಿದೆ. ಆಯ್ತಾ, ಅಂದ್ರೆ ಸ್ವಲ್ಪ ಸೀಟ್ ಅನ್ನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗೆ ಹಾಕಿದ್ದಾರೆ. ಒಂದಿಷ್ಟು ಸೀಟ್ಸ್ ಗಳನ್ನ CSC ವಿತ್ AIML ಗೆ ಹಾಕಿದ್ದಾರೆ. CSC ವಿತ್ AIML ಲಾಸ್ಟ್ ವರ್ಷ 120 ಸೀಟ್ಸ್ ಗಳಿದ್ದಿತ್ತು, ಈ ವರ್ಷ 180 ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ ಆಲ್ಮೋಸ್ಟ್ 60 ಸೀಟ್ಸ್ ಅನ್ನ CSC ವಿತ್ AIML ಗೆ ಹಾಕಿದ್ದಾರೆ. ಉಳಿದಿರೋ ಸೀಟ್ ಅನ್ನು ಯಾವುದಕ್ಕೆ ಹಾಕಿದ್ದಾರೆ? ನಮ್ಮ ಕೋರ್ ಕಂಪ್ಯೂಟರ್ ಸೈನ್ಸ್ ಗೆ ಹಾಕಿದ್ದಾರೆ. ಆಯ್ತಾ, ಸೊ ಅಂದ್ರೆ 135 ಸೀಟ್ಸ್ ಇದ್ದಿತ್ತು, ಅದು ಇವೆರಡಕ್ಕೂ ಕೂಡ ಶೇರ್ ಮಾಡಿ ಇದು ಮಾಡಿದ್ದಾರೆ. ಅಂದ್ರೆ RVCE ಅಲ್ಲಿ ಯಾವುದೇ ಸೀಟ್ಸ್ ನ ಇನ್ಕ್ರೀಸ್ ಆಗಿಲ್ಲ. RVCE ಅಲ್ಲಿ ಮೆಜಾರಿಟಿ ಸೀಟ್ ಅಂದ್ರೆ ಎಲ್ಲಾ ಸೀಟ್ಸ್ ಗಳು ಹಾಗೆ ಇದೆ. ಬಟ್ ಇನ್ಫಾರ್ಮೇಶನ್ ಸೈನ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಸ್ವಲ್ಪ ಸೀಟ್ಸ್ ಅನ್ನ AIML ಗೆ ಹಾಕಿದ್ದಾರೆ, ಸ್ವಲ್ಪ ಸೀಟ್ಸ್ ಅನ್ನ ಕೋರ್ ಕಂಪ್ಯೂಟರ್ಸ್ ಗೆ ಕೊಟ್ಟಿದ್ದಾರೆ. ಸರಿನಾ? ಇದು RVCE. ಈಗ RVITM, ಆರ್ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಕರ್ನಾಟಕದ ಟಾಪ್ 25 ಇಂಜಿನಿಯರಿಂಗ್ ಕಾಲೇಜನ್ನ ಕನ್ಸಿಡರ್ ಮಾಡಿದರೆ ಅದರಲ್ಲಿ RVCE, RVIT, ಆರ್ವಿ ಯೂನಿವರ್ಸಿಟಿ ಇವು 3 ಕಾಲೇಜು ಬಂತಾ. PS ಯೂನಿವರ್ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, ರಿಂಗ್ ರೋಡ್ ಕ್ಯಾಂಪಸ್, ಇವೆರಡು ಬಂತಾ. 5 ಕಾಲೇಜ್ ಆಯ್ತಾ. ಅದಾದ್ಮೇಲೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS IT ಇದೆರಡು ಆಯ್ತಾ, 7 ಕಾಲೇಜ್ ಆಯ್ತು. ಟಾಪ್ 20 ಅಥವಾ 25 ಇಂಜಿನಿಯರಿಂಗ್ ಕಾಲೇಜ್. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ಟೋಟಲ್ ಇವರದ್ದೇ ಯಾರದ್ದು? BMSc, MS ರಾಮಯ್ಯ, RVCE ಅಂದ್ರೆ ಆರ್ವಿ ಬ್ರ್ಯಾಂಡ್, BMS ರಾಮಯ್ಯ,
RV ಬ್ರ್ಯಾಂಡ್ ಮತ್ತೆ PS ಇವರದ್ದೇ ಆಲ್ಮೋಸ್ಟ್ 10 ಕಾಲೇಜಸ್ಗಳಿದೆ. ಔಟ್ ಆಫ್ ಟಾಪ್ 25 ಇಂಜಿನಿಯರಿಂಗ್ ಕಾಲೇಜಲ್ಲಿ ಕರ್ನಾಟಕದ ಟಾಪ್ 25 ಇವರದ್ದೇ 10 ಕಾಲೇಜಸ್ಗಳು ಬರುತ್ತೆ. ಓಕೆ, ಸೊ ಇದು ಫ್ಯಾಕ್ಟ್. ಏನ್ ಮಾಡ್ಲಿಕ್ಕಿಲ್ಲ, ಬ್ರ್ಯಾಂಡ್ ಅನ್ನು ಇಟ್ಕೊಂಡು ಬೇರೆ ಬೇರೆ ಕಾಲೇಜನ್ನು ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿ ಅಂತ ಮಾಡ್ತಾ ಇದ್ದಾರೆ, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮಾಡ್ತಾ ಇದ್ದಾರೆ, ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಮಾಡ್ತಾ ಇದ್ದಾರೆ. ಸೊ ಇವರದ್ದೇ ಇದೆ. ಸೊ ಇವರದ್ರಲ್ಲಿ ಸೆಕೆಂಡ್ ಬರೋದು RVITM. ಸೊ ದಟ್ ಡಸಂಟ್ ಮೀನ್ ದಟ್ RVCE ಮತ್ತೆ RVITM ಎರಡು ಒಂದೇ ಅಂತ ತಿಳ್ಕೊಳ್ಬೇಡಿ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಇವೆರಡು ಒಂದೇ ಅಲ್ಲ, ದೇ ಆರ್ ಡಿಫರೆಂಟ್. RV University is different, RVCE is different, RVITM is different. Okay. Next, RV Institute of Technology and Management ಲಾಸ್ಟ್ ಇಯರ್ ಇದ್ದಂತ ಸೀಟ್ಗಳು 360. ಕಂಪ್ಯೂಟರ್ ಸೈನ್ಸ್ ಅಲ್ಲಿ 180 ಇದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ 60 ಇದ್ದಿತ್ತು, ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ 120 ಇದ್ದಿತ್ತು. ಸಿಂಪಲ್. ಈ ವರ್ಷ ಏನ್ ಮಾಡಿದ್ದಾರೆ ಕೇಳಿದ್ರೆ RVITM ಅಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನ ಏನಾಗಿ ಕನ್ವರ್ಟ್ ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ದರ್ ಇಸ್ ನೋ ಚೇಂಜ್. ನಂಬರ್ ಆಫ್ ಸೀಟ್ಸ್ ಅಲ್ಲಿ ಏನು ಚೇಂಜ್ ಇಲ್ಲ. ISC ಇದ್ದದ್ದನ್ನ ಲಾಸ್ಟ್ ಇಯರ್ RVITM ಅಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಇದ್ದಿತ್ತು, ಅದನ್ನ ಈ ವರ್ಷ CSC ವಿತ್ AIML ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ದರ್ ಇಸ್ ನೋ ಚೇಂಜ್ ಇನ್ ನಂಬರ್ ಆಫ್ ಸೀಟ್ಸ್. ಓಕೆ, ಇದು ಸೆಕೆಂಡ್ ಒನ್. ಥರ್ಡ್ ಒನ್ RV ಯೂನಿವರ್ಸಿಟಿ. RV ಯೂನಿವರ್ಸಿಟಿಯಲ್ಲಿ ಏನೂ ಚೇಂಜಸ್ ಇಲ್ಲ. ಅಲ್ಲಿ ಇದ್ದದ್ದು ಬ್ರಾಂಚ್ ಕಂಪ್ಯೂಟರ್ ಸೈನ್ಸ್, ಟೋಟಲ್ ಇದ್ದದ್ದು 540 ಸೀಟ್ಸ್ಗಳು. ಈ ವರ್ಷನೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗಿಗೆ 540 ಸೀಟ್ಸ್ಗಳನ್ನೇ ಕೊಡ್ತಾ ಇದ್ದಾರೆ. ಎಲ್ಲಿ? RV ಯೂನಿವರ್ಸಿಟಿಯಲ್ಲಿ. ಸರಿನಾ? ಸೊ ದರ್ ಇಸ್ ನೋ ಚೇಂಜ್ ಇನ್ RV ಯೂನಿವರ್ಸಿಟಿ, RVIT, RVCE. ಅಂದ್ರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಯಾವ ಯಾವ ಬ್ರ್ಯಾಂಡ್ಗಳು ಬರುತ್ತೆ ಅಲ್ಲಿ ಎಲ್ಲೂ ಕೂಡ ಚೇಂಜಸ್ ಇಲ್ಲ. ಅಂದ್ರೆ ನಂಬರ್ ಆಫ್ ಸೀಟ್ಸ್ ಗಳಲ್ಲಿ ಏನು ಚೇಂಜಸ್ ಇಲ್ಲ. ಅರ್ಥ ಆಯ್ತಾ? ಟೋಟಲ್ ನಂಬರ್ ಆಫ್ ಸೀಟ್ಸ್ ಗಳಲ್ಲಿ ಏನು ಚೇಂಜಸ್ ಆಗಿಲ್ಲ. ಓಕೆ, ಉಳಿದಿರೋದು ಏನ್ ಹೇಳ್ತಾರೆ, ISC ಇದ್ದಿದ್ದನ್ನ CSC ವಿತ್ AIML ಮಾಡಿರೋದು ಅದನ್ನೆಲ್ಲ ಮಾಡಿದ್ದಾರೆ. ಬಟ್ ಓವರ್ ಆಲ್ ಆಗಿ ದೇರ್ ಇಸ್ ನೋ ಚೇಂಜ್ ಇನ್ RV ಯೂನಿವರ್ಸಿಟಿ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದರಲ್ಲೂ ಕೂಡ ಬರುವಂತ ಎಲ್ಲ 540 ಸೀಟ್ಸ್ಗಳು ಏನ್ ಹೇಳ್ತಾರೆ, ಕಂಪ್ಲೀಟ್ಲಿ KCET ಬರೋದಿಲ್ಲ ಸ್ಟೂಡೆಂಟ್ಸ್. ಅದರಲ್ಲಿ 200 ಚೇಂಜ್ಗಳು ಮಾತ್ರ KCET ಗೆ ಬರೋದು. ಉಳಿದಿರೋದು ಅವ್ರದ್ದು ಮ್ಯಾನೇಜ್ಮೆಂಟ್ ಆಗಿ ಮಾಡ್ತಾರೆ. ಸೊ ಅವ್ರವ್ರದ್ದು ಬೇರೆ 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 ರೀತಿಯ ಇದಿದೆ, ಅದರಲ್ಲಿ ಕನ್ವರ್ಟ್ ಮಾಡ್ಕೋತಾರೆ. ಇದರಲ್ಲೂ ಅಷ್ಟೇ. ನೆಕ್ಸ್ಟ್ ತಗೊಂಡಿರುವ ಕಾಲೇಜು PES ಯೂನಿವರ್ಸಿಟಿ, ರಿಂಗ್ ರೋಡ್ ಕ್ಯಾಂಪಸ್. ವೆರಿ 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 ಇಂಪಾರ್ಟೆಂಟ್. PES ಯೂನಿವರ್ಸಿಟಿಯಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಎರಡೂ ಕ್ಯಾಂಪಸ್ ಅಲ್ಲೂ ಕೂಡ ಇನ್ಕ್ರಿಮೆಂಟ್ ಆಗಿದೆ. ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲೂ ಇನ್ಕ್ರೀಸ್ ಆಗಿದೆ ಅಂಡ್ ಇವನ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲೂ ಕೂಡ ಇನ್ಕ್ರಿಮೆಂಟ್ ಆಗಿದೆ. ಯಾವುದರಲ್ಲಿ ಇನ್ಕ್ರಿಮೆಂಟ್ ಆಗಿದೆ ನೋಡಿ, ಅಲ್ಲಿ ಇರೋದೇ ಬ್ರಾಂಚ್ 1, 2, 3, 4, 5, 6. ರಿಂಗ್ ರೋಡ್ ಕ್ಯಾಂಪಸ್ ನಾನು ಮಾತಾಡ್ತಾ ಇರೋದು. ಇದು ಬಯೋಟೆಕ್ನಾಲಜಿ 60 ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ AIML 480 ಇದೆ, ಕಂಪ್ಯೂಟರ್ ಸೈನ್ಸ್ 720 ಇದ್ದಿತ್ತು, EEE 60 ಇದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 360 ಇದ್ದಿತ್ತು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಇದ್ದಿತ್ತು. ಯಾವಾಗ? ಲಾಸ್ಟ್ ಇಯರ್. ಈ ವರ್ಷ ಇದು ಆಸ್ ಇಟ್ ಇಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. CSC ವಿತ್ AIML ನಲ್ಲಿ 60 ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿ 540ಗೆ ಮಾಡಿದ್ದಾರೆ. ಎಷ್ಟಿದ್ದಿತ್ತು? 480 ಇದ್ದಿತ್ತು, ಅದನ್ನ 540ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅದು ಬಿಟ್ಟು ಉಳಿದಿರೋದು ಏನು ಚೇಂಜಸ್ ಇಲ್ಲ. CSC ಅಲ್ಲಿ ಚೇಂಜ್ ಆಗಿಲ್ಲ, EEE ಅಲ್ಲಿ ಚೇಂಜ್ ಆಗಿಲ್ಲ, EC ಅಲ್ಲಿ ಚೇಂಜ್ ಆಗಿಲ್ಲ, ಮೆಕ್ಯಾನಿಕಲ್ ಅಲ್ಲಿ ಚೇಂಜ್ ಆಗಿಲ್ಲ. CSC ವಿತ್ AIML ಅಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ಲಾಸ್ಟ್ ಇಯರ್ 1740 ಇದ್ದಿತ್ತು, ಈ ವರ್ಷ 1800ಗೆ ಇನ್ಕ್ರಿಮೆಂಟ್ ಆಗಿದೆ. ಎಲ್ಲಿ? PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ನೆಕ್ಸ್ಟ್ ಬರೋದು PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಅವರಲ್ಲೂ ಕೂಡ CSC ವಿತ್ AIML 240 ಇದ್ದಿತ್ತು, ಅದನ್ನ 360ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ ಲಾಸ್ಟ್ ಇಯರ್ ಇದ್ದಂತ 246 ಸೀಟ್ಸ್ ಈ ವರ್ಷ 360ಗೆ ಇನ್ಕ್ರಿಮೆಂಟ್ ಆಗಿದೆ. ಮೀನಿಂಗ್ ಟು ಸೇ ದಟ್ ಅರೌಂಡ್ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿ 1140 ಸೀಟ್ಸ್ಗಳಿದ್ದಿತ್ತು, ಈ ವರ್ಷ 1260 ಸೀಟ್ಸ್ಗೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಟೋಟಲ್ ಆಗಿ ಓವರ್ ಆಲ್ ಆಗಿ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ದಟ್ ಟು ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಆಸ್ ಅ ಸ್ಪೆಷಲೈಸೇಷನ್. ಉಳಿದಿರೋ CSC ಕೂಡ 720 ಆಸ್ ಇಟ್ ಇಸ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗಿದೆ. ECನೂ ಕೂಡ 180 ಆಸ್ ಇಟ್ ಇಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿ ಈ 3 ಬ್ರಾಂಚಸ್ಗಳು ಬಿಟ್ಟರೆ ಬೇರೆ ಯಾವ ಬ್ರಾಂಚಸ್ ಇಲ್ಲ. ಅದೇ ನಿಮಗೆ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ EEE ಇದೆ, ಮೆಕ್ಯಾನಿಕಲ್ ಇದೆ, ಬಯೋಟೆಕ್ನಾಲಜಿ ಇದೆ. ಬಟ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿ ಇರೋದೇ 3 ಬ್ರಾಂಚ್. ಆ 3 ಬ್ರಾಂಚ್ ಅಲ್ಲಿ CSC ವಿತ್ AIMLಗೆ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ? 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಟೋಟಲ್ ಇದ್ದಂತ ಸೀಟ್ಸ್ 1461. 2024 ಅಲ್ಲೂ ಸೇಮ್ ಇದೆ, 2025 ಅಲ್ಲೂ ಕೂಡ MS ರಾಮಯ್ಯದಲ್ಲಿ ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ದೇರ್ ಇಸ್ ನೋ ಚೇಂಜ್.
MS ರಾಮಯ್ಯದಲ್ಲಿ ಚೇಂಜಸ್ಗಳಿಲ್ಲ. MS ರಾಮಯ್ಯದಲ್ಲಿ ಟೋಟಲ್ ಆಗಿ 6, 12, 13, 14, 15, 16, 17 ಬ್ರಾಂಚಸ್ಗಳಿದೆ. ಇಲ್ಲಿ ನೋಡಿ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ, ಆಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಟ್ರಿಪಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಆಸ್ ಅ ಸ್ಪೆಷಲೈಸೇಷನ್, ಸಿವಿಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಓನ್ಲಿ AIML. This is computer science with AIML. This is AIML. AIDS, artificial intelligence and data science, then aerospace engineering. So there is no change in MS Ramaiah Institute of Technology. Last year ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಏನೂ ಚೇಂಜಸ್ ಗಳು ಆಗಿಲ್ಲ. ನೆಕ್ಸ್ಟ್, MS ರಾಮಯ್ಯದು ಎರಡನೇ ಕ್ಯಾಂಪಸ್ ಆಗಿರುವಂತಹ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೂ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ಗೂ ದೇರ್ ಇಸ್ ನೋ ರಿಲೇಶನ್ಶಿಪ್, ಒಂದಕ್ಕೊಂದು ಸಂಬಂಧ ಇಲ್ಲ. MS ರಾಮಯ್ಯದವ್ರದ್ದೇ. ನೀವು ಅನ್ಕೊಳ್ಬಹುದು ಸರ್ ಫ್ಯಾಕಲ್ಟಿ ಸೇಮ್ನಾ, ಸಿಲೆಬಸ್ ಸೇಮಾ? ಇಲ್ಲ. ಓಕೆ, ಇದಿರೋದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋ ಕ್ಯಾಂಪಸ್ ಬೇರೆ, MS ರೂವಾಸ್ ಇರೋದೇ ಬೇರೆ. ಪೀಣ್ಯದಲ್ಲಿದೆ MS ರೂವಾಸ್, ಸರಿನಾ? ಸೊ ಇಲ್ಲಿ ನೋಡಿ ಇರುವಂತಹ ಬ್ರಾಂಚಸ್ಗಳು: ಆಟೋಮೊಬೈಲ್ ಇಂಜಿನಿಯರಿಂಗ್ 30, ಆಟೋಮೊಬೈಲ್ ಅಥವಾ ಆಟೋಮೋಟಿವ್ ಇಂಜಿನಿಯರಿಂಗ್ ಅಂತ ಕರೀತಾರೆ, ಏರೋಸ್ಪೇಸ್ ಇಂಜಿನಿಯರಿಂಗ್ 60, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ 60, ಸಿವಿಲ್ ಇಂಜಿನಿಯರಿಂಗ್ 30, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 180, ಟ್ರಿಪಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 60. ಇದೆಲ್ಲ ಇಲ್ಲಿ ಹೊಸ ಬ್ರಾಂಚ್, ಒಂದು ಎಲ್ಲೂ ಇಲ್ದಿರೋ ಒಂದು ಬ್ರಾಂಚ್ ಮ್ಯಾಥ್ ಅಂಡ್ ಕಂಪ್ಯೂಟಿಂಗ್ ಅಂತಿದೆ. ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್ ಅಂತ 30 ಸೀಟ್ಸ್ಗಳಿದೆ. ಎಲ್ಲಿ? MS ರಾಮಯ್ಯದಲ್ಲಿ, ಬೇರೆ ಎಲ್ಲೂ ಕಾಲೇಜಲ್ಲಿ ಇಲ್ಲ ಅದು. ಓಕೆ, ಅಂದ್ರೆ ಟಾಪ್ ಕಾಲೇಜಸ್ ಅಲ್ಲಿ ಇರೋದು, ಅಂದ್ರೆ ಟಾಪ್ ಇನ್ ದ ಸೆನ್ಸ್ ಟಾಪ್ 30 ಒಳಗಡೆ. ಮ್ಯಾಥ್ ಅಂಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್ 30 ಸೀಟ್ಸ್ಗಳು ಎಲ್ಲಿದೆ? MS ರೂವಾಸ್ ಅಲ್ಲಿದೆ. ಅದು ಬಿಟ್ಟರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60, ರೊಬೋಟಿಕ್ಸ್ 30 ಸೀಟ್ಸ್ಗಳಿದೆ. ಟೋಟಲ್ ಲಾಸ್ಟ್ ಇಯರ್ ಇದ್ದಂತ ಸೀಟ್ಸ್ 660. 2024 ಅಲ್ಲಿ 660 ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ಆಲ್ಮೋಸ್ಟ್ ಡಬಲ್ ಆಗಿದೆ. ದಟ್ ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಬ್ರಾಂಚಸ್ಗಳು ತುಂಬಾ ಇನ್ಕ್ರೀಸ್ ಆಗಿದೆ. ನೆನಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಎಷ್ಟಿದ್ದಿತ್ತು ಸೀಟ್ಸ್? AIML 60 ಇದ್ದಿತ್ತು. ಈ ವರ್ಷ ಅದನ್ನ 180ಗೆ ಮಾಡಿದ್ದಾರೆ. ಅಂದ್ರೆ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ? ಇಲ್ಲಿ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಪ್ಲಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಷ್ಟು ಸೀಟ್ಸ್ ಇದ್ದಿತ್ತು? 180 ಇದ್ದಿತ್ತು, ಅದನ್ನ 360 ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ 180 ಪ್ಲಸ್ 360 ಅಂದ್ರೆ 180 ಇನ್ಕ್ರೀಸ್ ಮಾಡಿದ್ದಾರೆ. ಪ್ಲಸ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಅದನ್ನ 180ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅಂದ್ರೆ 120 ಸೀಟ್ಸ್ ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ರೋಬೋಟಿಕ್ಸ್ 30 ಇದ್ದಿತ್ತು, ಅದನ್ನ 60 ಮಾಡಿದ್ದಾರೆ. ಅಂದ್ರೆ 30 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ನೋಡಿ 300, 420, 450 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಎಲ್ಲಿ? MS ರಾಮಯ್ಯ. ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎಷ್ಟಾಯ್ತು ಇಲ್ಲಿ? 450 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅಲ್ಲಿ. ನೆಕ್ಸ್ಟ್, UVC ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಯಾವುದೇ ಚೇಂಜಸ್ಗಳು ಆಗಿಲ್ಲ. AIML ಇದ್ದಿತ್ತು, ಆಸ್ ಇಟ್ ಇಸ್ 60 ಇದೆ. ಸಿವಿಲ್ ಇಂಜಿನಿಯರಿಂಗ್ 120 ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 120 ಇದೆ, EEE 120 ಇದೆ, ECE 120 ಇದೆ, ISC 60 ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 160 ಇದೆ. ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. 760 ಸೀಟ್ಸ್ಗಳು ಈ ವರ್ಷನೂ ಸೇಮ್ ಇದೆ. ದೇರ್ ಇಸ್ ನೋ ಚೇಂಜ್ ಇನ್ UVC ದಿಸ್ ಇಯರ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರ್ತಾ ಇದ್ದೇನೆ ನಾನು. BMSC ಅಲ್ಲಿ ನಿಮಗೆ ಅನ್ಏಡೆಡ್ ಇದೆ, ಏಡೆಡ್ ಇದೆ. BMSC ಅನ್ಏಡೆಡ್ ಅಲ್ಲಿ ಇದ್ದಂತ ಸೀಟ್ಸ್ಗಳು 2040. ವೆರಿ ವೆರಿ ಇಂಪಾರ್ಟೆಂಟ್. BMSC ಅಲ್ಲಿ ಚೇಂಜಸ್ ಆಗಿದೆ. ಯಾವ್ದ್ರಲ್ಲಿ ಚೇಂಜಸ್ ಆಗಿದೆ? ಈ ವರ್ಷ BMSC ಅಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನ ತೆಗಿತಾ ಇದ್ದಾರೆ. ದೇರ್ ಇಸ್ ನೋ ಏರೋಸ್ಪೇಸ್ ಇಂಜಿನಿಯರಿಂಗ್ ಬ್ರಾಂಚ್ ಇನ್ BMSC. BMSC ಅಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಬ್ರಾಂಚ್ ಅನ್ನ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, AIDS 60 ಸೀಟ್ಸ್ ಇದೆ, ಆಸ್ ಇಟ್ ಈಸ್ ಆಗಿದೆ. AIML 300 ಸೀಟ್ಸ್ ಗಳಿದ್ದಿತ್ತು, ಈ ವರ್ಷ 60 ಸೀಟ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ? 60 ಸೀಟ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದರಲ್ಲಿ? AIML ಅಲ್ಲಿ ಎಷ್ಟಕ್ಕೆ ಹಾಕಿದ್ದಾರೆ? 360 ಮಾಡಿದ್ದಾರೆ. ಫಸ್ಟ್ ಎಷ್ಟಿದ್ದಿತ್ತು? 300 ಇದ್ದಿತ್ತು. ಆಮೇಲೆ ಬಯೋಟೆಕ್ನಾಲಜಿ ಆಸ್ ಇಟ್ ಇಸ್ 60 ಸೀಟ್ಸ್ಗಳು ಈ ವರ್ಷ ಇದೆ. ಕೆಮಿಕಲ್ 60 ಸೀಟ್ಸ್ಗಳು ಆಸ್ ಇಟ್ ಇಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್ 60 ಸೀಟ್ಸ್ಗಳು ಆಸ್ ಇಟ್ ಇಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ 60 ಸೀಟ್ಸ್ಗಳಿದೆ. ICCS ಅಂದ್ರೆ IoT ಸೈಬರ್ ಸೆಕ್ಯೂರಿಟಿ 60 ಸೀಟ್ಸ್ಗಳಿದೆ. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 300 ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟಿದ್ದಿತ್ತು? ಲಾಸ್ಟ್ ಇಯರ್ 900 ಇದ್ದಿತ್ತು, ಈ ವರ್ಷ ಅದನ್ನ 1200 ತಗೊಂಡೋಗಿದ್ದಾರೆ. ಇನ್ಕ್ರೀಸ್ ಆಗಿದೆ. ಇನ್ನು ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ 60 ಸೀಟ್ಸ್ ಆಸ್ ಇಟ್ ಇಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅಂದ್ರೆ ಮೇಜರ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಬ್ರಾಂಚಸ್ ಮತ್ತೆ ECE ಅಲ್ಲಿ ಇನ್ಕ್ರೀಸ್ ಆಗಿದೆ. ಟೋಟಲ್ ಆಗಿ 360, 420 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಬಟ್
ಏರೋಸ್ಪೇಸ್ ಅನ್ನೋ ಬ್ರಾಂಚ್ ಅನ್ನು ತೆಗೆದಿದ್ದಾರೆ. ಅಂದ್ರೆ ಏರೋಸ್ಪೇಸ್ ಅಲ್ಲಿ 68 ಸೀಟ್ಸ್ಗಳು ಡಿಕ್ರೀಸ್ ಆಗಿದೆ. ಸೊ ಓವರ್ ಆಲ್ ಆಗಿ 240 ಇದ್ದದ್ದು 2400 ಆಗಿದೆ. ಮೀನಿಂಗ್ ಟು ಸೇ ದಟ್ 360 ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗಿದೆ. ಯಾಕೆ ಕೇಳಿದ್ರೆ ಇಲ್ಲಿ 60 ಸೀಟ್ಸ್ ನಾನು ಏರೋಸ್ಪೇಸ್ ಹೋಗಿದೆ ಅಂತ ಅನ್ಕೊಳ್ಳೋಣ, ಟೋಟಲ್ ಆಗಿ 360 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇದು ತುಂಬಾ ಮ್ಯಾಟರ್ ಆಗುತ್ತೆ, ಆಯ್ತಾ. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇನ್ಕ್ರೀಸ್ ಆಗಿದೆಯಾ? ಎಕ್ಸಾಕ್ಟ್ಲಿ ಇನ್ಕ್ರೀಸ್ ಆಗಿದೆ. 300 ಸೀಟ್ಸ್ಗಳು ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗಿದೆ. 300 ಸೀಟ್ಸ್ಗಳು ಓವರ್ ಆಲ್ ಆಗಿ BMS IT ಅಲ್ಲಿ ಇನ್ಕ್ರೀಸ್ ಆಗಿದೆ. ಅಂದ್ರೆ AIML ಲಾಸ್ಟ್ ಇಯರ್ 300 ಸೀಟ್ಸ್ಗಳಿದ್ದಿತ್ತು, ಅದನ್ನ ಈ ವರ್ಷ ಎಷ್ಟಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ? 360ಗೆ ಮಾಡಿದ್ದಾರೆ. 60 ಸೀಟ್ಸ್ AIML ಇನ್ಕ್ರೀಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ 660 ಇದ್ದಿತ್ತು, ಈ ವರ್ಷ 900 ಮಾಡಿದ್ದಾರೆ. 240 ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. AIML 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಟೋಟಲ್ ಆಗಿ 300 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಟೋಟಲ್ ಆಗಿ 360 ಸೀಟ್ಸ್ಗಳು ಇನ್ಕ್ರೀಸ್ ಮಾಡಿ 300 ಸೀಟ್ಸ್ಗಳನ್ನ ಇನ್ಕ್ರೀಸ್ ಮಾಡಿ 1680ಗೆ ಜಂಪ್ ಆಗಿದ್ದಾರೆ. ಲಾಸ್ಟ್ ವರ್ಷ 1380 ಇದ್ದಿತ್ತು, ಈ ವರ್ಷ 1680 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಇಲ್ಲಿ ನೋಡಿ ಟೋಟಲ್ ಆಗಿ 1320 ಸೀಟ್ಸ್ಗಳಿದ್ದಿತ್ತು ಲಾಸ್ಟ್ ಇಯರ್, ಈ ವರ್ಷ ಟೋಟಲ್ ಆಗಿ 180 ಸೀಟ್ಸ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಎಲ್ಲಿ? ನಿಮಗೆ BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದರಲ್ಲೂ ಯಾವ್ದ್ರಲ್ಲಿ ಇನ್ಕ್ರೀಸ್ ಆಗಿದೆ ಸರ್? AIML ಲಾಸ್ಟ್ ಇಯರ್ ಎಷ್ಟಿದ್ದಿತ್ತು ಕೇಳಿದ್ರೆ, ಅಂದ್ರೆ ಅವ್ರದ್ದು ಓನ್ಲಿ 60 ಸೀಟ್ಸ್ಗಳಿದ್ದಿತ್ತು, ಈ ವರ್ಷ 180 ಮಾಡಿದ್ದಾರೆ. ಅಂದ್ರೆ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. 120 ಸ್ಟೂಡೆಂಟ್ಸ್ ಇದು ಪ್ಲಸ್. CSC ಎಷ್ಟಿದ್ದಿತ್ತು ಲಾಸ್ಟ್ ಇಯರ್? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 240 ಇದ್ದಿತ್ತು, ಈ ವರ್ಷ 300 ಮಾಡಿದ್ದಾರೆ. 60 ಸೀಟ್ಸ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ? 180 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎಲ್ಲಿ? BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಂಡ್ ನಾನು ಲಾಸ್ಟಿಗೆ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟಿಗೆ ತಗೊಳ್ತಾ ಇರುವ ಕಾಲೇಜ್ಗಳು ದಯಾನಂದ್ ಸಾಗರ್ ಇದು, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ದಯಾನಂದ್ ಸಾಗರ್ ಯೂನಿವರ್ಸಿಟಿ. ದಯಾನಂದ್ ಸಾಗರ್ ಇನ್ಕ್ರಿಮೆಂಟ್ ಆಗಿದೆಯಾ? ಎಸ್. ಓವರ್ ಆಲ್ ಆಗಿ ಇನ್ಕ್ರಿಮೆಂಟ್ ಆಗಿದೆಯಾ? ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆಯಾ? ಇಲ್ಲ. ವೆರಿ ಇಂಪಾರ್ಟೆಂಟ್. ದಯಾನಂದ್ ಸಾಗರ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಯಾವ್ದ್ರಲ್ಲಿ ಇನ್ಕ್ರೀಸ್ ಆಗಿರೋದು ಕೇಳಿದ್ರೆ ಕರೆಕ್ಟ್ ಕೇಳ್ಕೊಳ್ಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಲಾಸ್ಟ್ ಇಯರ್ 60 ಸೀಟ್ಸ್ ಇದ್ದಿತ್ತು, ಈ ವರ್ಷ ಅದನ್ನ 120ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ 120 ಅಂದ್ರೆ ಎಷ್ಟು ಇನ್ಕ್ರೀಸ್ ಆಯಿತು? 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿತ್ತು. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 240 ಇದ್ದಿತ್ತು, 300 ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಇಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ 240 ಇದ್ದಿತ್ತು, ಈ ವರ್ಷ 300 ಮಾಡಿದ್ದಾರೆ, ಇಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಸರ್ ಓವರ್ ಆಲ್ ಆಗಿ 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆಯಾ? ಇಲ್ಲ. ಓವರ್ ಆಲ್ ಆಗಿ ಇನ್ಕ್ರೀಸ್ ಆದಂತ ಸೀಟ್ಸ್ಗಳು 60. ಯಾಕೆ ಸರ್? ಯಾಕೆ ಕೇಳಿದ್ರೆ ಅಲ್ಲಿಂದ ಇನ್ಸ್ಟ್ರೂಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ಬ್ರಾಂಚ್ ಅನ್ನು ತೆಗೆದಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ ಅನ್ನೋ ಬ್ರಾಂಚ್ ಅನ್ನು ತೆಗೆದಿದ್ದಾರೆ. ಸೊ ಎಷ್ಟಿದ್ದಿತ್ತು ಲಾಸ್ಟ್ ಇಯರ್? ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಶನ್ 60 ಸೀಟ್ಸ್ ಇದ್ದಿತ್ತು, ಅದನ್ನ ತೆಗೆದಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ ಎಷ್ಟಿದ್ದಿತ್ತು? 60 ಸೀಟ್ಸ್ಗಳಿದ್ದಿತ್ತು, ಅದನ್ನ ತೆಗೆದಿದ್ದಾರೆ. ಓವರ್ ಆಲ್ ಆಗಿ ನಮಗೆ ಇನ್ಕ್ರಿಮೆಂಟ್ ಆಗಿದ್ದು ಓನ್ಲಿ 60 ಸೀಟ್ಸ್. ಅರ್ಥ ಆಯ್ತಾ? ಸೊ 120 ಸೀಟ್ಸ್ ಇನ್ಕ್ರೀಸ್ ಆಗಿಲ್ಲ, ಇನ್ಕ್ರೀಸ್ ಆಗಿದ್ದು ಓನ್ಲಿ 60 ಸೀಟ್ಸ್. ವೈ? ಬಿಕಾಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ ತೆಗೆದಿದ್ದಾರೆ, ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ಅನ್ನು ಕೂಡ ತೆಗೆದಿದ್ದಾರೆ. ಸರಿಯಾ? ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಇಯರ್ ಇದ್ದಿದ್ದು 240, ಈ ವರ್ಷ 300 ಆಗಿದೆ, 60 ಇನ್ಕ್ರೀಸ್ ಆಗಿದೆ. AIML 60 ಇದ್ದಿತ್ತು, ಈ ವರ್ಷ 120 ಮಾಡಿದ್ದಾರೆ. ಆಯ್ತಾ? ಸೊ ಇದು ಗೊತ್ತಿರಲಿ. ಓವರ್ ಆಲ್ ಆಗಿ ಇನ್ಕ್ರೀಸ್ ಆದಂತ ಸೀಟ್ಸ್ಗಳು 1980, 2000 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಸರಿನಾ? ದೆನ್ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ AIML 60 ಇದ್ದಿತ್ತು, CS ವಿತ್ AIML 60 ಇದ್ದಿತ್ತು ಲಾಸ್ಟ್ ಇಯರ್. ಇದನ್ನ ಏನ್ ಮಾಡಿದ್ದಾರೆ? ಈ ವರ್ಷ AIML ಅಂತ ಸೀಟ್ ಇಲ್ಲ, AIML ಅನ್ನ CSC ವಿತ್ AIML ಅಂತ ಮಾಡಿ 120 ಸೀಟ್ಸ್ ಅನ್ನು ಮಾಡಿಬಿಟ್ಟಿದ್ದಾರೆ. ಎರಡನ್ನು ಮರ್ಜ್ ಮಾಡಿದ್ದಾರೆ ಅಷ್ಟೇ, ಇನ್ಕ್ರೀಸ್ ಆಗಿಲ್ಲ, ಮರ್ಜ್ ಮಾಡಿದ್ದಾರೆ. ಹಾಗಾದ್ರೆ ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆಯಾ? ಆಕ್ಚುಲಿ ಡಿಕ್ರೀಸ್ ಆಗಿದೆ. ಬಟ್ ನೋಡಿ, ಯಾವುದು ಡಿಕ್ರೀಸ್ ಆಗಿದ್ದು? ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 60 ಸೀಟ್ಸ್ ಇದ್ದಿತ್ತು, ಅದು 120 ಇನ್ಕ್ರೀಸ್ ಮಾಡಿದ್ದಾರೆ. ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 120 ಇದ್ದಿತ್ತು, 180 ಮಾಡಿದ್ದಾರೆ. ಸರ್ 120 ಇದ್ದಿದ್ದು 180 ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ 60 ಇದ್ದಿದ್ದು 120 ಮಾಡಿದ್ದಾರೆ. ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗ್ಬೇಕಲ್ಲ ಸರ್? ಬಟ್ ಏನ್ ಮಾಡಿದ್ದಾರೆ? ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ನ ತೆಗೆದಿದ್ದಾರೆ, ಟ್ರಿಪಲ್ ಇಂಜಿನಿಯರಿಂಗ್ ಬ್ರಾಂಚ್ ನ ತೆಗೆದಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ವಿತ್ ಡಿಸೈನ್ ನ ತೆಗೆದಿದ್ದಾರೆ. ಇವು ಮೂರು ಬ್ರಾಂಚ್ ಅನ್ನು ತೆಗೆದಿದ್ದಾರೆ. ಅಂದ್ರೆ ಎಷ್ಟಿದ್ದಿತ್ತು? ಸಿವಿಲ್ ಅಲ್ಲಿ ಆಲ್ಮೋಸ್ಟ್ 30 ಸೀಟ್ಸ್ ಹೋಗಿದೆ, ಟ್ರಿಪಲ್ ಅಲ್ಲಿ ಎಷ್ಟು ಸೀಟ್ಸ್ ಹೋಗಿದೆ? 60 ಸೀಟ್ಸ್ ಹೋಗಿದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಅಲ್ಲಿ ಆಲ್ಮೋಸ್ಟ್ 60 ಸೀಟ್ಸ್ ಹೋಗಿದೆ. 120 ಪ್ಲಸ್ 30 150 ಸೀಟ್ಸ್ಗಳು ಹೋಗಿದೆ. ಬಟ್ ಇದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಎಫೆಕ್ಟ್ ಆಗೋದಿಲ್ಲ. ಓವರ್ ಆಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇನ್ಕ್ರಿಮೆಂಟ್ ಆಗಿದೆ.
ಮತ್ತೆ ECL ಕೂಡ ಇನ್ಕ್ರಿಮೆಂಟ್ ಆಗಿದೆ. ಕರೆಕ್ಟಾ? ಸೊ ನಿಮ್ಗೇನು ಇಫೆಕ್ಟ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಡಿಕ್ರೀಸ್ ಆಗಿದೆ. ಎಷ್ಟು ಸೀಟ್ಸ್ಗಳು ಡಿಕ್ರೀಸ್ ಆಗಿದೆ? 30 ಸೀಟ್ಸ್ಗಳು ಡಿಕ್ರೀಸ್ ಆಗಿದೆ. ಇಟ್ ಡಸಂಟ್ ಮ್ಯಾಟರ್ಸ್. ಯಾಕೆ ಮ್ಯಾಟರ್ ಆಗೋದಿಲ್ಲ? ಸಿವಿಲ್ ಇಂಜಿನಿಯರಿಂಗ್ ತೆಗೆದಿದ್ದು ಯಾರ್ಯಾರು ಸಿವಿಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೆ ಮ್ಯಾಟರ್ ಆಗುತ್ತೆ. ಟ್ರಿಪಲ್ ತೆಗೆದಿದ್ದಾರೆ ಅವರಿಗೆ ಮ್ಯಾಟರ್ ಆಗುತ್ತೆ. ಬಟ್ ಕಂಪ್ಯೂಟರ್ ಸೈನ್ಸ್ ಹೋಗ್ಬೇಕು ಅಂತವರಿಗೆ, ECE ಹೋಗ್ಬೇಕು ಅಂತವರಿಗೆ ಮ್ಯಾಟರ್ ಆಗೋದಿಲ್ಲ. ಅಂಡ್ ಲಾಸ್ಟ್ ಒನ್, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅಂದ್ರೆ ಈ ವಿಡಿಯೋದಲ್ಲಿ ಪಾರ್ಟ್ 1 ನಲ್ಲಿ ವೆರಿ ಇಂಪಾರ್ಟೆಂಟ್, ಆಲ್ಮೋಸ್ಟ್ 840 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. +840. ಯಾವ್ದಿರಲ್ಲಿ ಹೇಳಿಯೋದು? ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಬ್ರಾಂಚಸ್ ಅಲ್ಲಿ 840 ಸೀಟ್ಸ್ಗಳು ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ ಇನ್ಕ್ರೀಸ್ ಆಗಿದೆ. ತುಂಬಾ ಎಫೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಏರೋಸ್ಪೇಸ್ 60 ಇದ್ದಿತ್ತು, ಅದನ್ನ ಈ ವರ್ಷ 120ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡಿ 120ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿತ್ AIML 300 ಇದ್ದಿತ್ತು, ಅದನ್ನ 180 ಮಾಡಿದ್ದಾರೆ. ಅಂದ್ರೆ ಇಲ್ಲಿ 60 ಇನ್ಕ್ರೀಸ್ ಆಗಿದೆ ಈ ವರ್ಷ. 300 ಇಂದ 480ಗೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? 180 ಇನ್ಕ್ರೀಸ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ 720 ಇದ್ದಿತ್ತು, 900 ಮಾಡಿದ್ದಾರೆ. ಅಂದ್ರೆ 180 ಇನ್ಕ್ರಿಮೆಂಟ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ AIDS 60 ಇದ್ದಿತ್ತು, 180 ಮಾಡಿದ್ದಾರೆ. ಅಂದ್ರೆ 120 ಇನ್ಕ್ರಿಮೆಂಟ್ ಆಗಿದೆ. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ 60 ಇದ್ದಿತ್ತು, 180 ಮಾಡಿದ್ದಾರೆ. ಅಂದ್ರೆ 120 ಸೀಟ್ಸ್ಗಳು ಇಲ್ಲಿ. ಇದು ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 120 ಇದ್ದಿತ್ತು, 180 ಮಾಡಿದ್ದಾರೆ. ಅಂದ್ರೆ 60 ಇನ್ಕ್ರಿಮೆಂಟ್ ಆಗಿದೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅನ್ನು ಹೊಸ ಬ್ರಾಂಚ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಿ? ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ. ಅಂದ್ರೆ ಇಲ್ಲಿ ನೋಡಿ 120 + 60 ಎಷ್ಟಾಯ್ತು? 180 ಆಯ್ತು. ಬೇಡ, ಇಲ್ಲಿಂದ ಮಾಡ್ತೇನೆ ನಾನು. 180 + 300, 300 + 180 480, 480 + 120 600, 600 + 60 660 + 70 720. ಕರೆಕ್ಟಾ? ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ? 840. ನೋಡೋಣ ಸ್ಟೂಡೆಂಟ್ಸ್, 1 ಸೆಕೆಂಡ್. ಇಲ್ಲೂ 60 ಇದೆಯಲ್ಲ. ಕರೆಕ್ಟಾ? 180 120 180 300 300 480 480 + 120 600 660 720 660 720 ಪ್ಲಸ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಹೊಸ ಬ್ರಾಂಚ್ ಆಗಿದೆ. ಅಂದ್ರೆ ಓವರ್ ಆಲ್ ಆಗಿ 840 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ರೈಟ್ ಅಲ್ಲ? 1800 200 + 620. ಓಕೆ, 2640. ಅಂದ್ರೆ ಓವರ್ ಆಲ್ ಆಗಿ 840. ಇದು ಏರೋಸ್ಪೇಸ್ ಹೇಳಿದ್ದೇನಲ್ಲ, 480 180. ಕರೆಕ್ಟ್. ಕಂಪ್ಯೂಟರ್ ಸೈನ್ಸ್ 180 ಇನ್ಕ್ರೀಸ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ವಿತ್ ADS 60 ಇದ್ದಿತ್ತು, 120 ಇನ್ಕ್ರೀಸ್ ಆಗಿದೆ. ಆರ್ಟಿಫಿಷಿಯಲ್ ಸೈಬರ್ ಸೆಕ್ಯೂರಿಟಿ 180 ಆಸ್ ಇಟ್ ಇಸ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗಿದೆ. ಟೆಕ್ನಾಲಜಿ 120 ಇನ್ಕ್ರಿಮೆಂಟ್ ಆಗಿದೆ. ECE 60 ಇನ್ಕ್ರೀಸ್ ಆಗಿದೆ, ಯಾಕಂದ್ರೆ 180. ಸೊ ಟೋಟಲ್ ಆಗಿ 840 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಇದಿಷ್ಟು ಸ್ಟೂಡೆಂಟ್ಸ್ ಫಸ್ಟ್ ವಿಡಿಯೋ. ಇದು ಪಾರ್ಟ್ 1. ಓವರ್ ಆಲ್ ಆಗಿ ನೋಡಿ ನೀವು. ಈಗ ಟಾಪ್ 10 ನಲ್ಲಿ ಕನ್ಸಿಡರ್ ಮಾಡಿದ್ರೆ, ಟಾಪ್ 10 ನಾನು ಹೇಳ್ತಾ ಇರೋದು ಟಾಪ್ 10 ನಲ್ಲಿ ಬರುವಂತ ಕಾಲೇಜ್ಗಳು ಯಾವ್ದೆಲ್ಲ ಕೇಳಿದ್ರೆ, PS ಯೂನಿವರ್ಸಿಟಿ ಬಂದೇ ಬರುತ್ತೆ, ಎಲೆಕ್ಟ್ರಾನಿಕ್ ಸಿಟಿನೂ ಬರುತ್ತೆ, ರಿಂಗ್ ರೋಡ್ ಕ್ಯಾಂಪಸ್ ಬರುತ್ತೆ. ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ? ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ PS 60 + 120. ಟೋಟಲ್ ಎಷ್ಟು? 180 ಸೀಟ್ಸ್ಗಳು PS ಅಲ್ಲಿ ಇನ್ಕ್ರೀಸ್ ಆಗಿದೆ. ಟೋಟಲ್ ನಾನು ಹೇಳ್ತಾ ಇರೋದು PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 180 ಪ್ಲಸ್ MS ರಾಮಯ್ಯದಲ್ಲಿ ಚೇಂಜ್ ಆಗಿಲ್ಲ, UVC ಯಲ್ಲಿ ಚೇಂಜ್ ಆಗಿಲ್ಲ. BMSC ಯಲ್ಲಿ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ? ನಾನು ಟೋಟಲ್ ಆಗಿ ಹೇಳ್ತೇನೆ, ಟಾಪ್ 10 ಅಂತಲ್ಲ, ಟಾಪ್ 30 ಒಳಗಡೆ ಎಲ್ಲದನ್ನು ಸೇರಿ ಹೇಳ್ತೇನೆ ನೋಡಿ. RVITM ಅಲ್ಲಿ ಏನು ಚೇಂಜಸ್ ಆಗಿಲ್ಲ, ಅಂದ್ರೆ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿಲ್ಲ. RV ಯೂನಿವರ್ಸಿಟಿ ಅಲ್ಲಿ ಆಗಿಲ್ಲ. ಇಲ್ಲಿ 180 ಸೀಟ್ಸ್ ಇಲ್ಲಿ PS ಅಲ್ಲಿ. MS ರಾಮಯ್ಯದಲ್ಲಿ ಚೇಂಜಸ್ ಆಗಿಲ್ಲ. MS ರೂವಾಸ್ ಅಲ್ಲಿ ಎಷ್ಟು ಚೇಂಜಸ್ ಆಗಿದೆ? 450 ಸೀಟ್ಸ್. ಅಂದ್ರೆ 450 + 180. ನಾನು ಇದನ್ನ ಟೋಟಲ್ ಮಾಡ್ಲಿಕ್ಕೆ ಹೇಳ್ತಾ ಇರೋದಷ್ಟೇ. UVC ಅಲ್ಲಿ ಚೇಂಜಸ್ ಗಳಾಗಿಲ್ಲ. BMSC ಅಲ್ಲಿ ನೋಡಿ 2040 ಇಂದ 2400 ಗೆ ಹೋಗಿದೆ, ಅಂದ್ರೆ 360 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಇಲ್ಲಿ ಬರ್ಕೊಳ್ತೇನೆ ನಾನು, 360 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ BMSC ಯಲ್ಲಿ. BMSIT ಅಲ್ಲಿ ಎಷ್ಟಾಗಿದೆ? 300 ಸೀಟ್ಸ್ ಇನ್ಕ್ರೀಸ್ ಆಗಿದೆ. BIT ಅಲ್ಲಿ 180 ಸೀಟ್ಸ್. ಅಂದ್ರೆ BMSIT ಅಲ್ಲಿ 300 ಸೀಟ್ಸ್, BIT ಅಲ್ಲಿ 180 ಸೀಟ್ಸ್. ಆಯ್ತಾ? ಅದಾದ್ಮೇಲೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಅಕಾಡೆಮಿ ಆಫ್ ಟೆಕ್ನಾಲಜಿ ಡಿಕ್ರೀಸ್ ಆಗಿದೆ 30 ಸೀಟ್ಸ್. ಎನಿವೆ ಇಟ್ ಡಸಂಟ್ ಮ್ಯಾಟರ್ಸ್. ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ 840 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓಕೆ, ಇದು ಈಗ ನೀವು ಟಾಪ್ 35 ಕಾಲೇಜಸ್ ಅಲ್ಲಿ. ಇನ್ನು ಕೆಲವು ಕಾಲೇಜಸ್ ಇದೆ ಸ್ಟೂಡೆಂಟ್ಸ್, ನಾನು ಈಗ ಹೇಳಿರೋ ಕಾಲೇಜಲ್ಲಿ ಹೇಳಿದ್ದು. ಇಲ್ಲಿ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ ಕೇಳಿದ್ರೆ, 6 4 10 18 24 32 37 7 3
4 plus 3 7 8 11 12 12 plus 3 15 15 plus 8 23 2370 ಸೀಟ್ಸ್ಗಳು ಆಲ್ರೆಡಿ ನನ್ನ ಫಸ್ಟ್ ಇದರಲ್ಲೇ ಇನ್ಕ್ರೀಸ್ ಆಗಿದೆ. ಇದು ಏನ್ ಹೇಳಿ ಟಾಪ್ 35 ಕಾಲೇಜಲ್ಲಿ ನಾನು ಹೇಳ್ತಾ ಇರೋದು. ಇದರಲ್ಲಿ ಇನ್ನೂ ಇದೆ, ಇನ್ನು ಯಾವ್ದೆಲ್ಲ ಬರುತ್ತೆ ಹೇಳಿ. ಇಲ್ಲಿ ನಾನು ಕೆಲವೊಂದು ಕಾಲೇಜುಗಳನ್ನ ಮೆನ್ಷನ್ ಮಾಡಲಿಲ್ಲ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. RNSIT ಇದೆ, ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಅದಾದ್ಮೇಲೆ BNMIT ಇದೆ. RNSIT, ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, BNMIT, ಇನ್ನು ನಿಮ್ಗೆ JSS ಅಕಾಡೆಮಿ ಇದೆ, CMRIT ಇದೆ, ಮತ್ತೆ ಇನ್ನು ತುಂಬಾ ಕಾಲೇಜಸ್ ಗಳಿದೆ ಸ್ಟೂಡೆಂಟ್ಸ್. ಅದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಆಯ್ತಾ. ಈಗ ಆಲ್ರೆಡಿ ನಿಮ್ಗೆ ಟಾಪ್ 35 ಅಲ್ಲಿ 2370 ಸೀಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಇನ್ನು ಟಾಪ್ 35 ಅಲ್ಲಿ ಕಾಲೇಜಸ್ ಗಳಿದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೇನೆ. ನೋಡಿ, ಈ ವರ್ಷ 100% ಐ ಆಮ್ ಡ್ಯಾಮ್ ಶ್ಯೂರ್ ಟಾಪ್ 10 ಅಲ್ಲೂ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಈಗ RV ಕಾಲೇಜಿಗೆ ಹೋಗೋರು ಇನ್ಕ್ರೀಸ್ ಆಗದೆ ಇರ್ಬೋದು, PS ಇಂದ ಸ್ಟಾರ್ಟ್ ಆಗಿ ಉಳಿದಿರೋ ಎಲ್ಲ ಕಾಲೇಜಲ್ಲಿ ಇನ್ಕ್ರಿಮೆಂಟ್ ಆಗಿ ಆಗುತ್ತೆ. ಯಾಕಂದ್ರೆ PS ಅಲ್ಲಿ ಫಾರ್ ಎಕ್ಸಾಂಪಲ್ 2500 ನಿಂತ್ಕೊಂಡಿದ್ರೆ ಒಂದು ಕಟ್ ಆಫ್, ಈ ವರ್ಷ ಅದು 2800 3000 ಹೋಗ್ಬೋದು. ಯಾವಾಗ PS ಎಲೆಕ್ಟ್ರಾನಿಕ್ ಸಿಟಿ ಅಥವಾ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತಂದ್ರೆ ಮುಂದೆ ಬರುವ ಎಲ್ಲಾ ಕಾಲೇಜಿಗೂ ಸಬ್ಸಿಕ್ವೆಂಟ್ ಆಗಿ ಇನ್ಕ್ರೀಸ್ ಆಗಿ ಆಗುತ್ತೆ. 100% ಶಾಕ್, 100%. ಅರ್ಥ ಆಯ್ತಾ? ಈಗ ಇದಿಷ್ಟು ಇದು ಸರ್ NMIT ಅಲ್ಲಿ ಡಿಕ್ರೀಸ್ ಆಗಿದೆ. NMIT ವರ್ಷದಿಂದ KCT ಬರ್ತಾ ಇಲ್ಲ ಅಷ್ಟು ಸರ್. ಬಟ್ ಕೆಲವೊಂದು ಸ್ಟೂಡೆಂಟ್ಸ್ಗಳು ಆಲ್ರೆಡಿ NMIT ಗೆ ನ್ಯೂ ಕ್ಯಾಟ್ ಎಕ್ಸಾಮ್ ಬರೆದು ಜಾಯಿನ್ ಆಗಿದ್ದಾರೆ. ಅದು ಕೂಡ ಎಫೆಕ್ಟ್ ಆಗುತ್ತೆ. ನಾನು NMIT ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, NMIT ಎಫೆಕ್ಟ್ ಆಗುತ್ತೆ. ಬಟ್ ಓವರ್ ಆಲ್ ಆಗಿ ಈ ವರ್ಷ 100% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಟಾಪ್ 10 ನಲ್ಲಿ 100% ಆಗುತ್ತೆ. BIT ಅಲ್ಲಿ, BMSc ಅಲ್ಲಿ, PS ಯೂನಿವರ್ಸಿಟಿಯಲ್ಲಿ, UEC ಅಲ್ಲಿ ಟಾಪ್ 10 ಇಂದ 20 ಒಳಗಡೆ ಆಗೋದಿಲ್ವ ಸರ್? ಹಾಗೆ ಆಗುತ್ತೆ, 100% ಆಗುತ್ತೆ. ಯಾರ್ಯಾರು ಈ ವರ್ಷ ರ್ಯಾಂಕ್ ಜಾಸ್ತಿ ಆಗಿದೆ ಸರ್ ನಂದು ಇದಂತಿದ್ರಲ್ಲ, ಟೆನ್ಷನ್ ತಗೊಳ್ಬೇಡಿ. ಈ ವರ್ಷ 1000% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ನೀವು ತುಂಬಾ ಬೇಸ್ ಆಗಿ ತಗೊಳ್ಬೇಡಿ, ಸೆಕೆಂಡ್ ರೌಂಡ್ ಅಲ್ಲಿ ಅಥವಾ ಇನ್ಕ್ರೀಸ್ ಆಗಿ ಆಗುತ್ತೆ, ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಲ್ಲಿ 100% ಇನ್ಕ್ರೀಸ್ ಆಗುತ್ತೆ. ಓಕೆ, ಇದು ಪಾರ್ಟ್ 1 ಆಗಿದೆ. ಇದ್ರ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಇದೆ ಸ್ಟೂಡೆಂಟ್ಸ್. ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡ್ಕೊಂಡು ಯಾವ ಕಾಲೇಜ್ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ ಅಂತ ನೋಡಿದ್ದೇನೆ. ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ. ಇನ್ನು ಪಾರ್ಟ್ 2 ಅಲ್ಲಿ ಬರ್ತೇನೆ ಬೇರೆ ಒಂದು ಕಾಲೇಜುಗಳನ್ನು ತಗೊಂಡು. ಅಲ್ಲಿ ತನಕ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.